ಕಾರ್ಯಗಳ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ನಾವು ಮೊದಲನೇ ಹಂತದ DPR ಅನ್ನು ಮಾಡಿ ಕಳಿಸಿದೀವಿ. ಅದಕ್ಕೆ ಒಂದು 10 ಕೋಟಿ ಅನುದಾನ ಕೂಡ ಮಂಜೂರು ಆಗ್ತಾ ಇದೆ. ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, ಆಕ್ಷನ್ ಬ್ಲಾಕ್ ಮಾಡ್ತಾ ಇದ್ದಾರೆ, ಈ ಪಾರ್ಕಿಂಗ್ ಏರಿಯಾ ಮಾಡ್ತಾ ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾ ಇದ್ದಾರೆ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ 10 ಕೋಟಿಯ ಒಂದು ಗ್ರಾಂಟ್ ಪ್ರಪೋಸಲ್ನ ಸರ್ಕಾರ ಈ ಭಾಗಕ್ಕೆ ತಂದಿದ್ದಾರೆ. ಹಂತ ಹಂತವಾಗಿ ಬರೋ ದಿನಗಳಲ್ಲಿ ಇದು 100 ಕೋಟಿ ಮೀರಿರುವಂಥದ್ದು ಒಂದು ಪ್ರಾಜೆಕ್ಟ್ ಆಗಿದೆ. ಈ ಜಿಲ್ಲೆಯ ರೈತರನ್ನ ಇಲ್ಲಿ ಆಕರ್ಷಿಸುವಂತ ಜಾಗ ಇದಾಗಿದೆ. ಅವರಿಗೆ ಬದುಕೊಳ್ಳೋದಕ್ಕೆ ಒಂದು ದಾರಿಯನ್ನು ಕೊಡುತ್ತೆ. ಎಷ್ಟೋ ರೈತರಿಗೆ ಬೆಳೆ ಸಿಗದೆ ಎಷ್ಟೊಂದು ಮಂದಿ ನೋವು ತಿಂತಾ ಇರುವಂತ ರೈತರಿಗೆ ನ್ಯಾಯ ಸಿಗುವಂತ ದೇಗುಲ ಆಗಿ ನಾನು ನೋಡ್ತೀನಿ. ಅದಕ್ಕೆ ಬಹಳ ಕಷ್ಟವನ್ನ ಅನುಭವಿಸಿದೀವಿ. ವಿಘ್ನಗಳನ್ನ ನಿವಾರಿಸಿ ಏನೇನ್ ವಿಘ್ನಗಳು ಬಂದು ಗೊಂದಲಗಳು ಬಂದು ಷಡ್ಯಂತ್ರಗಳು ಬಂದು ನಾವು ಮೀರಿ ಇವತ್ತು APMC ಹೇಗೆ ಅದರಲ್ಲಿ ಹುಟ್ಟಿದ್ದು ಮರಳಿಗಳು ಕಾಡುತ್ತ ಅದೆಲ್ಲಾನು ಕಷ್ಟನ ತಿಳಿದು ಹಂತವಾಗಿ ಅದು ಬೆಟ್ಟ ಕರಿತಾ ಕರಿತಾ ಕಷ್ಟಗಳು ದೂರ ಆದಂಗೆ APMC ಯುಗಾದಿ ಹಬ್ಬಕ್ಕೆ ಲೋಕಾರ್ಪಣೆ ಮಾಡುವಂತ ಒಂದು ಪ್ರಯತ್ನದಲ್ಲಿ ನಾವು ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ರೆವಿನ್ಯೂ ಸಂಬಂಧಪಟ್ಟಿರುವಂತ APMC ಜಾಗ ಯಾರು ಒತ್ತುವರಿ ಆಗದೆ ಇರೋಂಗೆ ಮತ್ತೆ ನಾವು ಇವತ್ತು ತಹಸೀಲ್ದಾರ್ನ, ಸರ್ವೆ ಡಿಪಾರ್ಟ್ಮೆಂಟ್ನ, ರೆವಿನ್ಯೂ ಇಲಾಖೆಯನ್ನ ಕರೆದು ಹದ್ದುಬಸ್ತಾನ ಮಾಡಿಕೊಡ್ಬೇಕು. ಅದೇ ರೀತಿ ನಮಗೆ APMC ಇಂದನೂ ಕೂಡ ಅವ್ರಿಗೂ ಕೂಡ ಸರ್ಕಾರದಲ್ಲಿ ನಮ್ಗೆ ಈಗಾಗಲೇ ಅನುದಾನ ಕೊಟ್ಟಿದ್ದಾರೆ. APMC ಜಾಗನ ಹದ್ದುಬಸ್ತು ಮಾಡ್ಕೊಳ್ಳಿ, ಫೆನ್ಸ್ ಮಾಡ್ಕೊಳ್ಳಿ, ಕಾಂಪೌಂಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸಣ್ಣ ಪುಟ್ಟ ರೈತರಿಗೆ ದಾರಿ ಇನ್ನೊಂದು ಮತ್ತೊಂದು ಸಮಸ್ಯೆ ಇತ್ತು ಅಂತ ಹೇಳ್ತಿದ್ರೆ ಅದು ಕೂಡ ಬಗೆಹರಿಸ್ಕೊಂಡು ರೈತರಿಗೋಸ್ಕರನೇ ನಾವು ಈ ಸಂಸ್ಥೆನ ಕಟ್ತಾ ಇದೀವಿ, APMC ಮಾಡ್ತಾ ಇದೀವಿ. ರೈತರ ಕಷ್ಟಗಳನ್ನ ತೀರಿಸುವಂತ ಈ ದೇಗುಲದಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ತೊಂದರೆ ಆಗ್ಬಾರ್ದು ಅಂತ ಅವ್ರ ದಾರಿ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ಇಲ್ಲೇ ಇದ್ದು ಬಗೆಹರಿಸಿ ನಮ್ಮ ಇಡೀ APMC ಅಧ್ಯಕ್ಷರು ಮತ್ತೆ ಎಲ್ಲಾ ಡೈರೆಕ್ಟರ್ಸ್, ಗೌರವಾನ್ವಿತ ಎಲ್ಲಾ ಡೈರೆಕ್ಟರ್ಸ್ ಜವಾಬ್ದಾರಿ ಇದು. ಒಂದು ದಿನಾನೂ ಕೂಡ ಅವರು ಎಲ್ಲೂ ಕಾಲ ಕಳೆದೆ ರೈತರಿಗೋಸ್ಕರ ಪ್ರತಿದಿನ ಇಲ್ಲಿದ್ದು ಎಲ್ಲ ಕೆಲಸಗಳನ್ನ ನೋಡ್ಕೊಳ್ಳೋ ಅಂತವ್ರು ಆಗ್ಬೇಕು. ಅದಾದ್ಮೇಲೆ ರೆವಿನ್ಯೂ ಅವ್ರು ಇವತ್ತು ನಮ್ಮ ಜೊತೆನೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಪದೇ ಪದೇ ಆಂಧ್ರದವರು ಸರ್ಕಾರದ್ದು ನಮ್ಮ ಸರ್ಕಾರದ್ದು ಅಂದ್ರೆ ಈ ಕರ್ನಾಟಕ ಭಾಗದ ಜಾಗನ ಒತ್ತುವರಿ ಆಗಿದ್ದಾರೆ, ಆಮೇಲೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಆಗಿದೆ ಅಂತ. 3 ಎಕರೆ ಆಗಿದ್ಯೋ, 1 ಎಕರೆ ಆಗಿದ್ಯೋ, 500 ಎಕರೆ ಆಗಿದ್ಯೋ, ಒಂದೇ ಒಂದು ಇಂಚು ಕೂಡ ಕರ್ನಾಟಕದ ಜಾಗ ಆಂಧ್ರ ಅವರು ದುಡ್ಡಿರುವಂತವ್ರು ತಪ್ಪು ದಾಖಲೆಗಳನ್ನ ಸೃಷ್ಟಿ ಮಾಡುವಂತವ್ರು ಆ ಜಾಗನ ಒತ್ತುವರಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಕೂಡ್ದು ಅಂತ ಅಧಿಕಾರಿಗಳಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀವಿ. ಕರ್ನಾಟಕದ ಜಾಗ ಕರ್ನಾಟಕದ ರೈತರಿಗೆ ಅನುಕೂಲ ಆಗ್ಬೇಕು, ಬಡವ್ರಿಗೆ ಅದ್ರ ಲಾಭ ಸಿಗ್ಬೇಕು. ಯಾರೋ ದುಡ್ಡಿರುವಂತವ್ರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅವ್ರದ್ದು ಪೊಸಿಷನ್ ಅಲ್ಲಿ ತಗೊಳ್ಳೋ ಅಂತ ಅವಕಾಶಗಳನ್ನ ಮಾಡ್ಕೊಡ್ಕೂಡ್ದು ಅಂತ ಅಂದ್ಬಿಟ್ಟು ಪದೇ 10 ಸತಿ ಅಲ್ಲ 3 ಸತಿ ಈ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ರೈತರಿಗೆ ಅನ್ಯಾಯ ಆಗದೆ ಇರೋಂಗೆ ನಮ್ಮ ಸರ್ಕಾರದ ಭೂಮಿನ, ರೈತರ ಭೂಮಿನ ಅಥವಾ ಗೌರ್ಮೆಂಟ್ ಜಾಗನ ಬೇರೆಯವರು ಬೇರೆ ಬೇರೆ ಕಾರಣಗಳಿಂದ ರೆವಿನ್ಯೂ ಇಲಾಖೆಯಲ್ಲೇ ಇರುವಂತ ಬೇರೆ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಈ ಜಾಗ ಬೇರೆ ಹೊರ ರಾಜ್ಯ ಆಂಧ್ರ ಭಾಗದಲ್ಲಿ ಗಡಿ ಭಾಗದಲ್ಲಿ ಇರೋದ್ರಿಂದ ಅನ್ಯರ ಪಾಲಾಗದೆ ಇರೋಂಗೆ ಅದನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿನೂ ನಿಮ್ದಾಗಿರುತ್ತೆ. ಯಾರ್ದಿರುತ್ತೆ ಸೋಮವಾರ ಒಂದು ಸಭೆ ಕರೆದು ಯಾರ್ಯಾರು ಆಂಧ್ರ ಅವರ ಹೆಸರಲ್ಲಿದೆ ಅದನ್ನೆಲ್ಲ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಒಂದು ಮೀಟಿಂಗ್ ನ ಮಾಡ್ಬೇಕು ಅಂತ ಹೇಳಿ ಆಂಧ್ರಕ್ಕೆ ನಾವು ದಾರಿ ಕೊಡಕ್ಕಾಗ APMC ಎಲ್ಲಿವರೆಗೂ ಕೆಲಸ ಆಗ್ತಿಲ್ಲಕ್ಕೂ ಅವ್ರಿಗೆ ಎಷ್ಟು ಹತ್ತಡಿ ದಾರಿ ಎಷ್ಟು ದಾರಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಒಂದ್ ದಿನದಲ್ಲೇ ನೀವು ಮಾಹಿತಿ ತಗೊಂಡು ಇವ್ರ ಜೊತೆ ರೆವಿನ್ಯೂ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಳಿ ಅಷ್ಟೇ. ಇದೆಯಾ ಅಂತ ನೋಡಿ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. APMC ಮಾಸ್ಟರ್ ಅಂದ್ರೆ ಇದನ್ನ DPR ಮಾಡ್ತದೆ. ಒಂದು
ಮಾಸ್ಟರ್ ಪ್ಲಾನ್ನ ನೀಟಾಗಿ ಮಾಡಿಸ್ತೀವಿ. 25 ಎಕರ್ಸಲ್ಲಿ ಹೇಗೆಲ್ಲ ಇನ್ನು ಮುಂದಕ್ಕೆ ಹೈಟೆಕ್ ಆಗಿರೋ ಮುಂದಕ್ಕೆ ಮಾರ್ಕೆಟ್ ಹೇಗಿರಬೇಕು, ರೈತರಿಗೆಲ್ಲ ಕನ್ವೀನಿಯೆಂಟ್ ಆಗಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲಿರಬೇಕು, ಅದಾದ್ಮೇಲೆ ವೇರ್ ಹೌಸ್ ಎಲ್ಲಿರಬೇಕು, ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಎಲ್ಲಿರಬೇಕು ಅಂತೆಲ್ಲ DPR ಮಾಡ್ತಿದ್ದಾರೆ. ಫಸ್ಟ್ ಸೆಕ್ಟರ್ ಅಲ್ಲ, ನೆಕ್ಸ್ಟ್ ಫ್ಯೂಚರಲ್ಲಿ ಇವೆಲ್ಲ ಮಾಡೋ ಈಗ ಎರಡು ರಾಜಕಟ್ಟೆಗಳು ಆಮೇಲೆ ಕಾಂಕ್ರೀಟ್ ರಸ್ತೆಗಳನ್ನ ರಸ್ತೆಗಳು ಒಂದು ಇಲ್ಲಿ ಟಾಯ್ಲೆಟ್ ಬಿಲ್ಡಿಂಗ್ನ ಮತ್ತೆ ಎಲೆಕ್ಟ್ರಿಸಿಟಿ ಮಾಡಿದ್ದಾರೆ, ಮತ್ತೆ ವಾಟರ್ ಕನೆಕ್ಷನ್ ಅಷ್ಟೇ ಇಷ್ಟು ಮಾಡಿದ್ದಾರೆ, ಬೇಸಿಕ್ ಆಗಿ ಮಾಡಿದ್ದಾರೆ. ಟೋಟಲ್ 10 ಈಗ ಕೋಟಿದು ಪ್ರಪೋಸಲ್ ರೆಡಿ ಮಾಡಿದ್ದಾರೆ. 10 ಕೋಟಿದು ಕಾಂಕ್ರೀಟ್ ರೋಡ್ಸು ಮತ್ತೆ ಟ್ರಕ್ಸ್ ಪಾರ್ಕಿಂಗ್ಗೆ ಆಕ್ಷನ್ ಪ್ಲಾಟ್ಫಾರ್ಮ್ಸು, ಅದಾದ್ಮೇಲೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಾಗುತ್ತೆ ಅದನ್ನೆಲ್ಲ 10 ಕೋಟಿಯಲ್ಲಿ ಫಸ್ಟ್ ಇನಿಷಿಯಲ್ ಸ್ಟೇಜ್ DPRನ ಪ್ರಪೋಸ್ ಮಾಡಿ ಕಳಿಸ್ತಾ ಇದ್ವಿ ನಾವು ಪ್ರಪೋಸಲ್ ಅಮ್ಮ, ಇದು ನಬಾರ್ದು ಫೀಸ್ ಆಗ್ತದೆ ದುಡ್ಡು. APMC ಮಾಸ್ಟರ್ ಅಂದರೆ ಇದನ್ನ DPR ಮಾಡ್ತದೆ. ಒಂದು ಮಾಸ್ಟರ್ ಪ್ಲಾನ್ನ ನೀಟಾಗಿ ಮಾಡಿಸ್ತೀವಿ. 25 ಎಕರ್ಸಲ್ಲಿ ಹೇಗೆಲ್ಲ ಇನ್ನು ಮುಂದಕ್ಕೆ ಹೈಟೆಕ್ ಆಗಿರೋ ಮುಂದಕ್ಕೆ ಮಾರ್ಕೆಟ್ ಹೇಗಿರಬೇಕು, ರೈತರಿಗೆಲ್ಲ ಕನ್ವೀನಿಯೆಂಟ್ ಆಗಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲಿರಬೇಕು, ಅದಾದ್ಮೇಲೆ ವೇರ್ ಹೌಸ್ ಎಲ್ಲಿರಬೇಕು, ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಎಲ್ಲಿರಬೇಕು ಅಂತೆಲ್ಲ DPR ಮಾಡ್ತಿದ್ದಾರೆ. ಫಸ್ಟ್ ಸೆಕ್ಟರ್ ಅಲ್ಲ, ನೆಕ್ಸ್ಟ್ ಫ್ಯೂಚರಲ್ಲಿ ಇವೆಲ್ಲ ಮಾಡೋ ಈಗ ಎರಡು ರಾಜಕಟ್ಟೆಗಳು ಆಮೇಲೆ ಕಾಂಕ್ರೀಟ್ ರಸ್ತೆಗಳನ್ನ ಒಂದು ಇಲ್ಲಿ ಟಾಯ್ಲೆಟ್ ಬಿಲ್ಡಿಂಗ್ನ ಮತ್ತೆ ಎಲೆಕ್ಟ್ರಿಸಿಟಿ ಮಾಡಿದ್ದಾರೆ, ಮತ್ತೆ ವಾಟರ್ ಕನೆಕ್ಷನ್ ಅಷ್ಟೇ ಇಷ್ಟು ಮಾಡಿದ್ದಾರೆ, ಬೇಸಿಕ್ ಆಗಿ ಮಾಡಿದ್ದಾರೆ. ಟೋಟಲ್ 10 ಈಗ ಕೋಟಿದು ಪ್ರಪೋಸಲ್ ರೆಡಿ ಮಾಡಿದ್ದಾರೆ. 10 ಕೋಟಿದು ಕಾಂಕ್ರೀಟ್ ರೋಡ್ಸು ಮತ್ತೆ ಟ್ರಕ್ಸ್ ಪಾರ್ಕಿಂಗ್ಗೆ ಆಕ್ಷನ್ ಪ್ಲಾಟ್ಫಾರ್ಮ್ಸು, ಅದಾದ್ಮೇಲೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಾಗುತ್ತೆ ಅದನ್ನೆಲ್ಲ 10 ಕೋಟಿಯಲ್ಲಿ ಫಸ್ಟ್ ಇನಿಷಿಯಲ್ ಸ್ಟೇಜ್ DPRನ ಪ್ರಪೋಸ್ ಮಾಡಿ ಕಳಿಸ್ತಾ ಇದ್ವಿ ನಾವು ಪ್ರಪೋಸಲ್ ಅಮ್ಮ, ಇದು ನಬಾರ್ದು ಫೀಸ್ ಆಗ್ತದೆ ದುಡ್ಡು. ಸ್ಟಾರ್ಟಿಂಗ್ ಇಲ್ಲ ಸರ್ ಇದು ಈಗ ಪಾರ್ಕಿಂಗ್ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಬಂಕ್ ಜಾಗ ಇದು. ಕಾಂಟ್ರಾಕ್ಟ್ ಇಲ್ಲಪ್ಪ, ಬಾಪ ನೀನು ನಾನು ಒದ್ದಾಡ್ತಾನೆ ಬಿಸಿಲಾಗ. ಅವನಿಗೇನು ಗೊತ್ತು, ಈ ಕಡೆ ಹೋಗಿದ್ದಾರೆ. ಬೇಸಿಕ್ ಆಗಿ ಇವರು 25 ಎಕರೆಯಲ್ಲಿ ಯಾವ ರೀತಿಯಾಗಿ ನಾವು ಟ್ರಕ್ಸ್ ರೋಡ್ ಪಕ್ಕ ಟೆಂಪೋ ಟ್ರಕ್ಸ್ ಪಾರ್ಕಿಂಗ್ ಈ ಏರಿಯಾ ಹಾಕಿದ್ದಾರೆ. ಟೆಂಪೋ ಟ್ರಕ್ ಪಾರ್ಕಿಂಗ್ ಅದಾದ್ಮೇಲೆ ವೇ ಬ್ರಿಡ್ಜ್ ಅಂತ ಬ್ಲೂ ಇದರಲ್ಲಿ ವೇ ಬ್ರಿಡ್ಜ್ ಇದೆ ಈ ಕಡೆ. ಆಮೇಲೆ ವೇರ್ ಹೌಸ್ ಮಾಡಿದ್ದಾರೆ. ವೇರ್ ಹೌಸ್ ವೇರ್ ಹೌಸ್ ವೇ ಬ್ರಿಡ್ಜ್ ಪಕ್ಕದಲ್ಲಿ ಟೆಂಪಲ್ ಮೇಲೆ
ಟೋಟ್ಲು APMC ಅವರು ನಬಾರ್ಡ್ ಬರೀತಾರೆ. ನಬಾರ್ಡು 25 ಎಕರ್ಸ್ಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ, DPR ಮಾಡಿದ್ದಾರೆ. ಸೊ ಸ್ಟೇಜ್ ಬೈ ಸ್ಟೇಜ್ ನಬಾರ್ಡ್ ಇಂದ ನಮಗೆ ಗ್ರಾಂಟ್ಸ್ ರಿಲೀಸ್ ಆಗುತ್ತೆ. ಫಸ್ಟ್ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್, ಆದ್ಮೇಲೆ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಇವೆಲ್ಲ ಫಸ್ಟ್ ಸ್ಟೇಜ್ ಅಲ್ಲಿ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನೆಲ್ಲ ಒಂದು ಮಾರ್ಕೆಟ್ APMC ಮಾರ್ಕೆಟ್ಗೆ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಇದು ಆಲ್ರೆಡಿ ಪ್ಲಾನ್ ಅಲ್ಲಿ ಇದೆ. ಇಷ್ಟೆಲ್ಲ ಇರ್ಬೇಕಾಗತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಏನೇನು ಇರುತ್ತೆ ಅಂತ ಅವೆಲ್ಲನೂ ಇರುತ್ತೆ. ಸೊ ನೀವು ಇನ್ನೊಂದ್ಸತಿ ನಮಗೆ ರೆವಿನ್ಯೂ ಮೀಟಿಂಗ್ ಬಂದಿರೋದ್ರಿಂದ ಬೌಂಡ್ರೀಸು ಯಾರು APMC ಜಾಗ ಒತ್ತುವರಿ ಆಗದೆ ಇರುವಂಗೆ APMC ಆಫೀಸರ್ಸ್ನ ಜೊತೆಲಿ ಇಟ್ಕೊಂಡು ನೀವು ರೆವಿನ್ಯೂ ಇನ್ನೊಂದ್ಸತಿ ಸ್ಟೋನ್ ಮಾರ್ಕಿಂಗ್ ತರ ಮಾಡ್ಕೊಡಿ, ಅವ್ರು ಹಂಗೆ ಫೆನ್ಸ್ ಮಾಡ್ಕೊಂಡು ಲೇಟರ್ ಆನ್ ಅಲ್ಲಿ ಬೇಕಾದ್ರೆ ವಾಲ್ ಆಗಿರ್ಬೋದು ಅದನ್ನ ಆಮೇಲೆ ಮಾಡ್ಕೊಡ್ತಾರೆ, ಫೆನ್ಸ್ ಇಂದ ಸೇಫ್ಟಿ ಮಾಡ್ಕೊಡ್ತಾರೆ. ಅದಕ್ಕೂ ಕೂಡ ಇವಾಗ ಇನಿಷಿಯಲಿ ನಮ್ಗೆ ಒಂದು 10 crores ಪ್ರಾಜೆಕ್ಟ್ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದಕ್ಕೆ ಫಸ್ಟ್ ಇವ್ರು ಸೇಫ್ಟಿ ಮೆಜರ್ಸ್ ಮಾಡಬೇಕಾಗ್ತಾ ಇದೆ. APMC ಜಾಗಕ್ಕೆ ಸೇಫ್ಟಿ ಮೆಜರ್ಸ್ ಕೊಡಬೇಕಾಗುತ್ತೆ. ಲೇಟರ್ ಆನ್ ಅಲ್ಲಿ ಇದೇ ಜಾಗದಲ್ಲಿ ಒಂದ್ ಕಡೆ APMCಗೆ ಒಂದು ಪೆಟ್ರೋಲ್ ಬಂಕ್ ಜೊತೆ ಟ್ರಕ್ ಪಾರ್ಕಿಂಗ್ ಬರುತ್ತೆ, ವೇಯಿಂಗ್ ಬ್ರಿಡ್ಜ್ ಬರುತ್ತೆ, ವೇರ್ ಹೌಸ್ ಬರುತ್ತೆ. ಆಮೇಲೆ ಫ್ಯೂಚರ್ ಡೆವಲಪ್ಮೆಂಟ್ಸ್ಗೆ ಏನೇನು ಅಂತ ಅಂದ್ಬಿಟ್ಟು ಹೀಗೆ ಪ್ರಪೋಸಲ್ ಇದೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಆ ಥರದ್ದು. ಸೊ ಇಷ್ಟು ಸ್ಟ್ರೆಚ್ನ ನಾವು ಏನು ನಿಮ್ದು 25 acres ಅಲ್ಲಿ ಇಷ್ಟು ಸ್ಟ್ರೆಚ್ ನಾವು ಮಾರ್ಕೆಟ್ನ ಆಕ್ಷನ್ ಮಾಡ್ಕೊಳ್ಳೋ ಪ್ಲಾಟ್ಫಾರ್ಮ್ಸು ಮತ್ತೆ ಶಾಪ್ಸ್, 120 ಶಾಪ್ಸ್, ರೋಡ್ಸು, ಟ್ರಕ್ ಪಾರ್ಕಿಂಗು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಇವ್ರದ್ದು APMC ಅವ್ರದ್ದು ಆ ಥರದ್ದು. ರೈತ ಸಂಪರ್ಕ ಕೇಂದ್ರ ಏನಂತಾರದು, ರೈತ ಭವನ, ಇದೆಲ್ಲಾನು ಬರ್ತಾ ಇದೆ. ಸೊ ಇನಿಷಿಯಲಿ ಅವ್ರಿಗೆ ಜಾಗಾಗೆ ಸೇಫ್ಟಿ ಮೆಷರ್ಸ್ ಮಾಡ್ಕೊಬೇಕು. ಯಾವುದೋ ಒಂದ್ ಕಡೆ ಓಪನ್ ಇದೆ ಅಂತಂದ್ರೂ ಅವ್ರು ಅಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ಏನ್ ಜಾಗ ಇದೆ APMC ಜಾಗ ಎಲ್ಲ 4 ಕಾರ್ನರ್ಸು ಅವರು ಸೇಫ್ಟಿ ಮೆಜರ್ಸ್ ಮಾಡ್ಕೊಳ್ಳಿ. ಇನಿಷಿಯಲಿ ಫೆನ್ಸಲ್ಲಿ ಮಾಡ್ಕೊಳ್ಳಿ. ಈಗ ಎಲ್ಲ ಎಂಟ್ರೀಸು 6 ಎಂಟ್ರೀಸ್ ಇದಾವೆ, ಅದು ಹೈವೇ ಇಂದಾನೇ ಇದೆ. ಟ್ರಕ್ಸ್ ಇರ್ಬೋದು, ರೈತರಿಗಿರ್ಬೋದು, ಎಲ್ಲಾನು ಹೈವೇ ಇಂದಾನೇ ಕನೆಕ್ಟ್ ಆಗುತ್ತೆ. 6 ಎಂಟ್ರೀಸ್ ಕೊಟ್ಟಿದ್ದೀವಿ. ಹಿಂದೆಯಿಂದ ಏನಿದ್ರು ರೈತರಿಗೆ ಮಾತ್ರ. ಸೊ ಇದು ಮಾಸ್ಟರ್ ಪ್ಲಾನ್, ಇದು APMC ಇಂದ ಮಾಡ್ತಿರುವಂಥದ್ದು. ಇನ್ನೂ ಕರೆಕ್ಷನ್ಸ್ ಆಗುತ್ತೆ. ಈಗ ಇನಿಷಿಯಲಿ ನಮಗೆ ಒಂದು 10 crores ಕೊಟ್ಟಿರೋದ್ರಿಂದ ರೋಡ್ಸ್ನ ಡೆವಲಪ್ ಮಾಡ್ತಿದ್ದೀವಿ. ರೋಡ್ಸ್ ಆಕ್ಷನ್ ಪ್ಲಾಟ್ಫಾರ್ಮ್ ಅದೆಲ್ಲ ಒಂದು 2-3 months ಮಾಡಬೇಕು ಅಂತ ವಾರದಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾರೋ ಒಬ್ಬರು ರೈತರು ಒತ್ತುವರಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನಿಷಿಯಲ್ ಈ ಸ್ಟೇಜ್ ಅಲ್ಲಿ ಇಲ್ಲೆಲ್ಲೋ ಬರುವಾಗ ಅದೊಂಚೂರು ಅವ್ರ ಜೊತೆ ಇದ್ದು ಫ್ರೆಂಡ್ಸ್ ಹಾಕ್ಸೋರ್ಗು ನೀವು ಜೊತೆಲಿ ಇಬ್ರು ಮಾತಾಡ್ಕೊಂಡು APMC ಅವರು ಇಬ್ರು ಮಾತಾಡ್ಕೊಂಡು ಅವ್ರು ಕಾಲ್ ಮಾಡ್ಕೊಳ್ಳೋದಕ್ಕೆ ನಿಧಾನ ಆದ್ರೂ ಫ್ರೆಂಡ್ಸ್ ಆದ್ರೂ ಇಮಿಡಿಯೇಟ್ ಆಗಿ ಹಾಕ್ಕೊಂಡು APMC ಮಾರ್ಕೆಟ್ ಆಗ್ಬೇಕು ಅನ್ನೋಂಥ ಒಂದು ಕನಸಿತ್ತು. ಈ ಯುಗಾದಿಗೆ ನಾವು ಆ ಕನಸು, ರೈತರ ಕನಸನ್ನ ಈಡೇರಿಸಬೇಕು ಅನ್ನೋಂಥ ಸಂಕಲ್ಪ ಆಗಿದೆ. ಸಣ್ಣ ಪುಟ್ಟ ಕೆಲಸಗಳನ್ನ APMC ಸಂಬಂಧ ಬರಲ್ಲ. ಯಾಕಂದ್ರೆ ನಮ್ಮ ರೈತ ಕೆಳಗಡೆ ದಾರಿ ಹೋಗ್ತದೆ ರೈತ. ನಾವು
ದಾರಿ ಬೇಕು ಆದಾಗ ಆಮೇಲೆ ಬೇರೆ ದಾರಿ ಸರಿಯಾಗಿ ದಾರಿ ಬೇಕು ಅಂತ ಆಮೇಲೆ ಯೋಚನೆ ಮಾಡಿ ಮುಂದೆ ನಾವು ರೈತರಿಗೆ ರೈತರಿಗೆ ಅಲ್ಲಿ ದಾರಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಕೊಡೋಣ ರೈತರಿಗೂ ಕೊಡೋಣ ಅವ್ರಿಗೆ ಸ್ವಲ್ಪ ಬೇರೆ ದಾರಿ ಇಲ್ಲ ಇಲ್ಲಿ ದಾರಿ ಕೊಡೋಣ ರೈತರಿಗೆ ಎಷ್ಟು ಬೇಕು ಅಂತಿಲ್ಲ ಸರಿ ಹೇಗೂ ಈ ತಹಸೀಲ್ದಾರ್ ಬರ್ತಾರಲ್ಲ ಆ ದಾರಿ ನಾವೆಷ್ಟು ರೈತರ ಜಾಗ ಬಿಡಬೇಕಾ